ಹಲೋ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಬೆಳಗ್ಗೆನೇ ಪೂಜೆ ಮುಗಿಸಿ ಹೊರಟಿರೋದು ಮೈಸೂರು ಕಡೆಗೆ. ಹೌದು, ನೀವು ತಮ್ಮನೇಲಲ್ಲಿ ನೋಡಿರೋ ಥರ ನಾವು ಹೋಗ್ತಾ ಇರೋದು ಇವತ್ತು ಮೀನಾಕ್ಷಿಪುರ ಬ್ಯಾಕ್ ವಾಟರ್ಸ್ಗೆ, ಅಂದರೆ KRS ಬ್ಯಾಕ್ ವಾಟರ್ಸ್. ಇದು ತುಂಬ ದಿನದಿಂದ ಇದ್ದ ಪ್ಲ್ಯಾನು ಇವತ್ತು ಎಕ್ಸಿಕ್ಯೂಟ್ ಆಯಿತು. ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಹೊರಡಬೇಕಾಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಹೊರಟ್ರಿ. ನಾವು ಮನೆಯಿಂದನೇ ಮಟನ್ ಸಾರು ಮಾಡ್ಕೊಂಡಿದ್ರಿ, ಮುದ್ದೆ ಮಾತ್ರ ಅಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೈಸ್ ಎಲ್ಲ ಮಾಡಿಕೊಂಡು ಪಾರ್ಸೆಲ್ ತೊಗೊಂಡು ಹೊರಟ್ವಿ. ಬಟ್ ನನ್ನ ಮಗ ಅದನ್ನು ಅಷ್ಟು ಇಷ್ಟಪಡಲ್ಲ, ಸೊ ಅವನಿಗೆ ಕಬಾಬು ಈ ಥರ ಬೇಕು. ಸೊ ಆನ್ ದ ವೇ ನಾವಿಲ್ಲಿ ಎಂಪರರ್ ಲೆಗಸಿಲಿ ಸ್ಟಾಪ್ ಮಾಡಿದ್ವಿ. ಅವನಿಗೆ ಯೂಶ್ವಲಾಗಿ ಎಂಪೈರ್ ಕಬಾಬ್ ಮತ್ತು ಕಾರ್ನ್ ಪರೋಟ ನೀವು ಹಳೆ ವೀಡಿಯೋಸಲ್ಲಿ ನೋಡಿರುವುದು ಅದು ತುಂಬ ಇಷ್ಟ. ಬಟ್ ಆನ್ ದ ವೇ ನಮಗೆ ಇಲ್ಲಿ ಎಂಪೈರ್ ಸಿಗಲ್ಲ ಅಂದ್ಬಿಟ್ಟು ನಾವು ಇಲ್ಲೇ ತೊಗೊಳೋಣ ಅಂದ್ಕೊಂಡು ತೊಗೊಂಡ್ವಿ. ಇನ್ನು ಹೋಟೆಲ್ ಆವಾಗ ತಾನೇ ಓಪನ್ ಆಗಿತ್ತು. ಸೊ ಪಾರ್ಸೆಲ್ಗೆಲ್ಲ ಹೇಳಿಬಿಟ್ಟು ಸರಿ ವೆಯ್ಟಿಂಗ್ ಇತ್ತು. ಸೊ ಅಷ್ಟರಲ್ಲಿ ಸ್ವಲ್ಪ ಟೀ ಕುಡಿಯೋಣ ಅಂದ್ಕೊಂಡು ಇಲ್ಲಿ ಬಂದುಬಿಟ್ಟು ಟೀ ಕುಡಿತಾ ಇದ್ದೀವಿ. ಇದು ಅವ್ರದ್ದೇನೆ. ನಾವೇ ಫಸ್ಟ್ ಆಗಿರೋದ್ರಿಂದ ಸ್ವಲ್ಪ ಪಾರ್ಸೆಲ್ಗೆ ಟೈಮ್ ಜಾಸ್ತಿ ತೊಗೊತಾಯಿದ್ರು. ಸೊ ಅಲ್ಲೇ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ನಿಂತ್ಕೊಂಡು. ಇನ್ನು ಈ ಡಿಸ್ಟೆನ್ಸ್ ಬಂದು ಕರೆಕ್ಟಾಗಿ ಬ್ಯಾಂಗ್ಳೂರಿಂದ 153 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಿಂದ ಅಪ್ರಾಕ್ಸಿಮೇಟ್ಲಿ 25-30 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಸ್ವಲ್ಪ ಲೇಟಾಗೇ ಬಿಟ್ವಿ. ಹೆಂಗಿದ್ರು ಮನೆಯಿಂದ ಅಡುಗೆ ಮಾಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಮಾಡ್ಕೊಂಡು ಹೋಗೋಕ್ಕೆ ಅಂದ್ಕೊಂಡು. ಈಗ ಪಾರ್ಸೆಲ್ ಆಯಿತು. ಪಾರ್ಸೆಲ್ನ ತೊಗೊಂಡು ನಮ್ಮ ಡೆಸ್ಟಿನೇಷನ್ ಕಡೆಗೆ ಹೊರಟ್ವಿ. ನಾವು ಆ್ಯಕ್ಚುಲಿ ತುಂಬ ಲೇಟ್ ಆಯಿತು. ನಾವಿನ್ನೂ ಅಲ್ಲಿ ಹೋಗಿ ಮುದ್ದೆ ಮಾಡಬೇಕಿತ್ತು. ಸೊ ಫುಲ್ ಲೇಟ್ ಆಗುತ್ತಪ್ಪ ಅಂದ್ಕೊಂಡ್ವಿ. ಬಟ್ ಬೇಗನೆ ರೀಚ್ ಆದ್ವಿ. ಮತ್ತು ಹೋಗ್ತಾ ಫುಲ್ಲು ಲೈಟಾಗಿ ತುಂತುರು ಮಳೆ ಬೀಳ್ತಿತ್ತು. ಈ ಕ್ಲೈಮೇಟಲ್ಲಿ ಹೆಂಗಪ್ಪ ಮುದ್ದೆ ಮಾಡೋದು ಅಂದ್ಕೊಂಡ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಾಯಿತು. ನಾವು ನಾನ್ ವೆಜ್ ಅಡುಗೆ ಮಾಡಿಕೊಂಡು ಹೊರಟ್ವಿ. ಯೂಶ್ವಲಾಗಿ ಈ ಥರ ಯಾವುದಾದ್ರು ವೀಕೆಂಡ್ಸಲ್ಲಿ ಯಾವುದನ್ನ ಈ ಥರ ಪ್ಲೇಸ್ ಪ್ಲ್ಯಾನ್ ಮಾಡಿಬಿಟ್ಟು ಮನೆಯಿಂದನೇ ಮಾಡ್ಕೊಂಡು ಹೊರಡ್ತೀವಿ. ನಿಮ್ಮ ಮನೇಲೂ ಇದೇ ಥರನ? ಯಾರು ಫ್ಯಾಮಿಲಿ ಎಲ್ಲ ಅಡುಗೆ ಮಾಡಿಕೊಂಡು ತೊಗೊಂಡೋಗಿ ತಿಂದ್ಬಿಟ್ಟು ಬರೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಮನೇಲಂತೂ ತುಂಬ ಇಷ್ಟಪಡ್ತಾರೆ. ನಮ್ಮ ತಾತ ಆಗಿರ್ಬೋದು, ನಮ್ಮ ಮಾವ ಆಗಿರ್ಬೋದು, ಎಲ್ಲರೂ. ಆನ್ ದ ವೇ ಪ್ಲೇಸು ಚೇಂಜ್ ಮಾಡೋಣ, ಬೇಡ ದೂರ ಆಗುತ್ತೆ, ಇಲ್ಲೇ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಮತ್ತು ನನ್ನ ಹಸ್ಬೆಂಡ್ ಬೇಡ ಅಲ್ಲಿಗೆ ಅಂತಲೇ ಹೊರಟಿದ್ದೀವಿ, ಅಲ್ಲಿಗೆ ಹೋಗೋಣ ಅಂತ ಮತ್ತೆ ಅಲ್ಲಿಗೆ ಹೋಗಂಗಾಯಿತು. ಇನ್ನು ನನ್ನ ಮಗನಿಗಂತೂ ಈ ಥರ ಎಲ್ಲ ಹೋಗೋದು ತುಂಬ ಅಂದರೆ ತುಂಬ ಇಷ್ಟ. ಅವನಿಗೆ ಸಖತ್ ಎಂಜಾಯ್ ಮಾಡ್ತಾನೆ. ನೋಡಿ ಹಿಂದೆ ಅವ್ರ ಅಜ್ಜಿ ಜೊತೆ ಚಿಲ್ ಮಾಡ್ತಾನೆ ಆರಾಮಾಗಿ ಅವನು. ನೋಡಿ ಇದು ಎಂಟ್ರಿ ಟಿಕೆಟ್ ಅಂತ ಇಲ್ಲಿ ತೊಗೊತಾರದು. ಏನು ಕಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಇದು ಮೀನಾಕ್ಷಿಪುರಕ್ಕೆ ಹತ್ರ ಹೋಗ್ತಾ ಇದ್ದಂಗೆ ಇಲ್ಲಿ ಕಲೆಕ್ಟ್ ಮಾಡ್ತಾರೆ. ಬಟ್ ಏನಂದರೆ ಒಂದು ಬ್ಯಾಡ್ ನ್ಯೂಸ್. ಇವಾಗ ನಾವು ಹೋಗಿ 1 ಮಂತ್ ಮೇಲೆ ಆಯಿತು. ಬಟ್ ಇವಾಗ ಇದು ಸ್ಟಾಪ್ ಮಾಡಿದ್ದಾರೆ ಇಲ್ಲಿ ಎಂಟ್ರಿನ ಅಂತ ಹೇಳ್ತಾ ಇದ್ದಾರೆ. ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ. ಬಿಕಾಸ್ ತುಂಬ ನೀರಿರೋ ಕಾರಣ. ನಾವು ಹೋದಾಗಲೇ ನೋಡಿ ನೀರು ಎಷ್ಟಿತ್ತು ಅಂದರೆ ಅಲ್ಲಿರೋರು ಹೇಳಿದ್ರು, ನಾನೀಗೇನು ತೋರಿಸ್ತಾ ಇದ್ದೀನಿ ನೀರು ಆಲ್ಮೋಸ್ಟ್ ಅದು ಒಂದು 100 ಮೀಟರ್ಸ್ ಅಷ್ಟು ಹಿಂದೆ ಇತ್ತಂತೆ. ಬರೀ 1 ಡೇಗೆ ಅಷ್ಟು ನೀರು ಬಂದಿದೆ ಇಲ್ಲಿ. ಸೊ ಆಲ್ಮೋಸ್ಟ್ ನಾನು ಹೋಗಿ ಬಂದು 1 ಮಂತ್ ಮೇಲೆ ಆಯಿತು. ಇವಾಗ ಇನ್ನೂ ಜಾಸ್ತಿ ಬಂದಿರೋ ಕಾರಣ ಮೋಸ್ಟ್ಲಿ ರಿಸ್ಟ್ರಿಕ್ಟ್ ಮಾಡಿರ್ಬೋದು. ಬಟ್ ಫ್ಯಾಮಿಲಿ ಔಟಿಂಗ್ಗೆ ಅಡುಗೆ ಮಾಡ್ಕೊಂಡು ಹೋಗಿ ತಿನ್ನೋಕ್ಕೆ ಅಥವಾ ಅಲ್ಲೇ ಮಾಡೋಕ್ಕೂ ಸಹ ಆಸಮ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ಲೇಸ್ ಇದು. ಬಟ್ ನಾವು ಹೋದಾಗ ಫ್ಯಾಮಿಲಿಗಿಂತ ಹುಡುಗರೇ ಜಾಸ್ತಿ ಇದ್ದಿದ್ದು. ನಾವು ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಅಲ್ಲೊಂದು ಎಡವಟ್ಟಾಯಿತು. ಸಿಕ್ಕಾಪಟ್ಟೆ ಗಾಳಿ ಇತ್ತು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಕೆಳಗಡೆ ಎಲ್ಲ ಇಟ್ಕೊಂಡು ಮಾಡ್ಕೊಳ್ಳೋಣ ಅಂದರೆ ಫೈನಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಕಾರ್ ಒಳಗಡೆನೇ ಇಟ್ಕೊಂಡಿದ್ದೀವಿ. ನೋಡಿ ನಮ್ಮ ಯಜಮಾನ್ರಿಗಂತೂ ಇದು ಇಷ್ಟನೇ ಆಗಲ್ಲ ಕಾರ್ ಒಳಗಡೆ ಇಡೋದು. ಬಟ್ ಬೇರೆ ಆಪ್ಷನ್ ಇರಲಿಲ್ಲ ನಮಗೆ. ಈಚೆ ಕಡೆ ತುಂಬ ಗಾಳಿ ಇರೋದ್ರಿಂದ ಅಲ್ಲೇ ಮುದ್ದೆ ಮಾಡ್ಕೊಂಡ್ವಿ. ನಾನು ರೈಸ್ ಆಲ್ರೆಡಿ ಮಾಡಿ ಹಾಟ್ ಬಾಕ್ಸಲ್ಲಿ ತೊಗೊಂಡೋಗಿದ್ದೆ. ಮತ್ತು ಸಾರು ಮಾಡಿರೋದ್ರಿಂದ ಇನ್ನು ಸ್ವಲ್ಪ ಮತ್ತೆ ಬಿಸಿ ಮಾಡ್ಕೊಂಡ್ವಿ. ನೋಡಿ ಮಟನ್ ಸಾರು ಮಾಡ್ಕೊಂಡು ಹೋಗಿದ್ವಿ. ಮತ್ತು ನನ್ನ ಮಗನಿಗೆ ಆ್ಯಸ್ ಯೂಶ್ವಲ್ ಅವನಿಗೆ ಕಬಾಬು, ಕಾರ್ನ್ ಪರೋಟ ಎಲ್ಲ ಪಾರ್ಸೆಲ್ ತೊಗೊಂಡೋಗಿದ್ವಿ. ಎಲ್ಲ ತಿಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಚಿಲ್ ಮಾಡ್ತಾಯಿದ್ವಿ. ಒಂದು ಸ್ವಲ್ಪ ಹೊತ್ತು ಹನಿ ಹಾಕೋದು, ಒಂದು ಸ್ವಲ್ಪ ಹೊತ್ತು ಬಿಸಿಲು ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು ವೆದರು. ಮತ್ತು ನೀರು ಅಷ್ಟೇ, ನೀರು ಹತ್ರನೇ ಇರೋ ಥರ ಫೀಲ್ ಆಗ್ತಾಯಿತ್ತು. ಬ್ಯಾಕ್ ವಾಟರ್ ನಿಮಗೆ ಹೆಂಗೆ ಫೀಲ್ ಕೊಡುತ್ತೆ ಅಂದರೆ ಸ್ವಲ್ಪ ಲೈಕ್ ಇದು ಬೀಚ್ ಥರನೇ ಫೀಲ್ ಕೊಡುತ್ತೆ. ನೋಡಿ ನೀವು ಮಕ್ಕಳನ್ನ ಕರ್ಕೊಂಡೋಗಿ ನೀರಲ್ಲಿ ಆಡ್ಸೋಕ್ಕೂ ಕೂಡ ಸೇಫ್ ಪ್ಲೇಸ್ ಇದು. ಅಂದರೆ ತುಂಬ ಆಳ ಇಲ್ಲ. ಸೊ ದಡದಲ್ಲೇ ನೀವು ಆಟ ಆಡಿಸ್ಬೋದು. ಇಲ್ಲಿ ತುಂಬ ಜನ ಹುಡುಗರೇ ಇದ್ದರು, ಬ್ಯಾಚುಲರ್ಸು ಪಾರ್ಟಿ ಮಾಡೋಕ್ಕೆ. ನೋಡಿ ಎಷ್ಟು ಕಾರ್ ನಿಂತಿದೆ ಅಂತ. ಇನ್ನೂ ಒಳಗಡೆಗೂ ಹೋಗ್ಬೋದಾಗಿತ್ತು. ಬಟ್ ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ ನಾವು ಇಲ್ಲೇ ಚೂಸ್ ಮಾಡಿದ್ವಿ.
ಇಲ್ಲಿ ಮೇನ್ ಎಂಟ್ರೆನ್ಸ್ ಇನ್ನೂ ಮುಂದೆ ಇದೆ. ಯಾವ ಥರ ರಶ್ ಇತ್ತು ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಆ ರಶಲ್ಲಿ ಖಂಡಿತ ನಾವು ಹೋಗೋಕ್ಕಾಗಲ್ಲ, ಮತ್ತು ಏಜ್ ಆಗಿರೋರು ಇದೆ ನಮ್ಮ ಕಾರಲ್ಲಿ, ನಮ್ಮ ತಾತ ನಮ್ಮ ಆಂಟಿ. ಸೊ ಅದಕ್ಕೆ ನಾವು ಬೇಡ ಅಂತ ಡಿಸೈಡ್ ಆಗಿ ನಾವು ಇನ್ನೂ ಸ್ವಲ್ಪ ಹಿಂದೆಗಡೆಗೆ ಇಲ್ಲಿ ಸ್ಟಾಪ್ ಮಾಡಿದ್ದು. ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಖಂಡಿತ ಪ್ಲ್ಯಾನ್ ಮಾಡಿ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ ಮುಂದೆ ಜಾಗ ಅಂತ, ಅಲ್ಲಿ ಫಿಶ್ ಕೂಡ ಮಾಡಿಕೊಡ್ತಾರೆ. ಫಿಶ್ ಫ್ರೈ, ಫಿಶ್ ಸಾಂಬಾರು, ಈ ಥರ ಸುಮಾರು ಐಟಮ್ಸ್ ಇದೆ. ಅಂದರೆ ನೀವು ಸನ್ಸೆಟ್ ಟೈಮ್ಗೋರಿ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತಲೇ ಕರೀತಾರೆ ಇದನ್ನು. ನಾವಿನ್ನು ಮತ್ತೆ ಸಂಜೆ ಹೊರಡೋದ್ರಿಂದ ನಾವು ಮಧ್ಯಾಹ್ನಕ್ಕೆ ಅಲ್ಲಿಂದ ಹೊರಟ್ವಿ. ಮೇನ್ ಪಾಯಿಂಟ್ ಏನು ಹೇಳಿದೆ, ಅಲ್ಲಿಗೆ ಮಾತ್ರ ನಾವು ಹೋಗೋಕ್ಕಾಗಲಿಲ್ಲ. ಅಂದರೆ ನಾವು ದೂರದಿಂದ ನೋಡಿದ್ವಿ, ಸಿಕ್ಕಾಪಟ್ಟೆ ಜನ ಇದ್ದಿದ್ದರಿಂದ ನಾವಲ್ಲಿ ಹೋಗೋದು ಬೇಡ ಅಂತ ಡಿಸೈಡ್ ಆದ್ವಿ. ನೋಡಿ ಕಾರು ಯಾವ ರೇಂಜ್ಗೆ ನಿಂತಿದೆ ಅಂತಂದರೆ, ಮಿನಿಮಮ್ ಅಂದರೆ ಒಂದು 1/2 ಅವರ್ 1 ಅವರ್ ನಿಂತಿರೋ ಪ್ಲೇಸಲ್ಲೇ ನಿಂತಿರಬೇಕು. ಯಾಕಂದರೆ ಇರೋದೇ ಚಿಕ್ಕ ರೋಡ್, ಅದರಲ್ಲಿ ಎಲ್ಲರೂ ಕಾರ್ನ ಮೇನ್ ಪ್ಲೇಸ್ ಹತ್ರ ತೊಗೊಂಡೋಗೋದಕ್ಕೋಸ್ಕರ ಎಲ್ಲ ತೊಗೊಂಡೋಗಿ ಜಾಮ್ ಮಾಡಿಬಿಟ್ಟಿದ್ದಾರೆ. ನೀವೇನಾದರೂ ಒಂದು ಬೆಸ್ಟ್ ಪ್ಲೇಸ್ ಹುಡುಕ್ತಾ ಇದ್ದೀರಿ ಫ್ಯಾಮಿಲಿ ಔಟಿಂಗಿಗೆ ಅಂದರೆ ಖಂಡಿತ ಈ ಪ್ಲೇಸ್ನ ನೀವು ಚೂಸ್ ಮಾಡ್ಬೋದು. ಬಟ್ ವೀಕೆಂಡ್ಸಲ್ಲಂತೂ ಚೂಸ್ ಮಾಡಿಬಿಡಿ, ವೀಕ್ ಡೇಸಲ್ಲಿ ಚೂಸ್ ಮಾಡಿ. ವೀಕೆಂಡ್ಸಲ್ಲಿ ಚೂಸ್ ಮಾಡಿದ್ರು ಸ್ವಲ್ಪ ಬೇಗ ಹೋಗಿ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಾರಿದೆ ಅಂತಂದರೆ, 2 ವೀಲರು ಕಾರು. ಮಿನಿಮಮ್ 1/2 ಅವರ್ ಆಯಿತು ನಮಗೆ ಅಲ್ಲಿಂದ ಗಾಡಿ ಈಚೆ ಬರೋಕ್ಕೆ. ಅದು ದೊಡ್ಡ ಗಾಡಿ ಆದರೆ ಇನ್ನೂ ಕಷ್ಟ, ಚಿಕ್ಕ ಗಾಡಿ ಆದರೂ ಹೇಗೋ ಬರ್ಬೋದು. ಸರಿ, ನಾವು ಊಟ ಗೀಟ ಆಗಿ ಸ್ವಲ್ಪ ಚಿಲ್ ಮಾಡಿ ಒಂದು 2-3 ಅವರ್ಸು ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ಫೇಮಸ್ ಪ್ಲೇಸ್. ಅದು ಆಬ್ವಿಯಸ್ಲಿ ಮೈಸೂರು, ನನ್ನ ಹಸ್ಬೆಂಡ್ಗೆ ದ ಮೋಸ್ಟ್ ಫೇವ್ರೆಟ್ ಅದು. ಸರಿ, ಹೋಗ್ತಾ ಆನ್ ದ ವೇ KRS ಡ್ಯಾಮ್ ಹತ್ರ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಆಬ್ವಿಯಸ್ಲಿ ನೀರು ನೋಡೋಕ್ಕೆ, ನೀರು ಅಂದರೆ ತುಂಬ ಇಷ್ಟ. ಇವಾಗ ಹೆಂಗಿದ್ರು ಮಳೆ ಸೀಸನ್ ಇರೋದ್ರಿಂದ ತುಂಬ ನೀರಿರುತ್ತೆ ಅಂದ್ಕೊಂಡು ಹೊರಟ್ವಿ. ಸೊ ಯಾರೋ ಪೊಲಿಟಿಷಿಯನ್ ಬರ್ತಾರೆ ಅಂತ ಏನೋ ಸೆಕ್ಯೂರಿಟಿ ಇತ್ತು ಜಾಸ್ತಿ, ಅಲ್ಲೇನು ಕಾರ್ನ ನಿಲ್ಸೋಕ್ಕೆ ಬಿಡಲಿಲ್ಲ. ಸೊ ನಾವೊಂದು 10-20 ಮಿನಿಟ್ಸ್ ಅಷ್ಟೇ ನಿಲ್ಲಿಸಿದ್ವಿ. ಎಷ್ಟು ಜನ ಪೊಲೀಸ್ ಇದ್ದರು ಅಂದರೆ, ಮೋಸ್ಟ್ಲಿ CM ಬರ್ತಾರೆ ಅಂತೇನೋ ಹೇಳ್ತಿದ್ರು. ಇನ್ನೊಂದು 200-300 ಜನ ಪೊಲೀಸವರಿದ್ದರು. ನೋಡಿ ನೀರು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಏನಿದ್ರು ಮಳೆ ಟೈಮಲ್ಲೇ ಇದನ್ನು ನೋಡೋಕ್ಕೆ ಚೆಂದ. ನೀವು ಸಮ್ಮರಲ್ಲಿ ಹೋದರೆ ಅಷ್ಟು ಚೆನ್ನಾಗಿರಲ್ಲ. ನಾವು ಪ್ರತಿ ಸತಿ ಇಲ್ಲಿ ಯೂಶ್ವಲಾಗಿ ರೈನಿ ಸೀಸನ್ಗೆ ಬರೋದು. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ವ್ಯೂ. ನೀವು ಒನ್ ಡೇ ಕೂಡ ಇದನ್ನು ಆರಾಮಾಗಿ ಪ್ಲ್ಯಾನ್ ಮಾಡ್ಬೋದು. ಬೆಳಗ್ಗೆನೇ ಬಿಟ್ಟರೆ ನೀವು ಒಂದು 5-6 ಪ್ಲೇಸಸ್ ಕವರ್ ಮಾಡ್ಕೊಬೋದು ಆರಾಮಾಗೆ. KRS ಆಗಿರ್ಬೋದು, ನಾನು ಇವಾಗ ತೋರಿಸಿರೋ ಬ್ಯಾಕ್ ವಾಟರು, ಮತ್ತು ಮೈಸೂರು ಒಳಗಡೆ ಪ್ಲೇಸಸ್ ಆಗಿರ್ಬೋದು, ಇದೆಲ್ಲ ಆರಾಮಾಗಿ ನೀವು ನೋಡ್ಕೊಂಡು ಹೋಗ್ಬೋದು ರಾತ್ರಿ ಎಷ್ಟೊತ್ತಿಗೆ ಮನೆಗೆ. ನೀರನ್ನ ನೋಡ್ಕೊಂಡು ನಿಂತ್ಕೊಂಡ್ರೆ ಎಷ್ಟೊತ್ತು ನಿಂತ್ಕೊಂಡ್ರೂ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು ನೋಡೋಕ್ಕೆ. ನೋಡಿ ಎಷ್ಟು ಫೋರ್ಸಾಗಿ ಬರ್ತಾಯಿದೆ ನೀರು. ಇನ್ನೇನು ಸೀಸನ್ ಸ್ಟಾರ್ಟ್ ಆಯಿತು, ದಸರಾ ಸೀಸನ್. ಇವಾಗ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇವಾಗಂತೂ. ಬಟ್ ಮಕ್ಳಿಗೆ ಹಾಲಿಡೇ ಇರೋದ್ರಿಂದ ಇವಾಗ ಎಲ್ಲರೂ ಪ್ಲ್ಯಾನ್ ಮಾಡ್ತೀರಾ. ಪ್ಲ್ಯಾನ್ ಮಾಡಿದ್ರೆ ಈ ಪ್ಲೇಸ್ನ ಮಸ್ಟ್ ವಿಸಿಟ್ ಮಾಡಿ. ನಾನೇನು ಇವಾಗ ನಿಮಗೆ ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ ಎಲ್ಲ ಪ್ಲೇಸಸ್ಸು, ಇದನ್ನೆಲ್ಲ ಕನ್ಸಿಡರ್ ಮಾಡ್ಬೋದು ನೀವು ಆರಾಮಾಗೆ. ಬಟ್ ನಾವಂತೂ ದಸರಾ ಟೈಮಲ್ಲಿ ಖಂಡಿತ ಹೋಗಲ್ಲ. ಬಿಕಾಸ್ ಎಷ್ಟು ರಶ್ ಇರುತ್ತೆ ಅಂತಂದರೆ, ಅಲ್ಲಿರೋರು ಕೂಡ ಬರಬೇಡಿ ಅಂತಲೇ ಹೇಳೋದು. ನಮಗೆ ಗೊತ್ತಿರೋ ರಿಲೇಟಿವ್ಸ್ ಆಗಿರಲಿ, ಫ್ರೆಂಡ್ಸ್ ಆಗಿ ಇದ್ದಾರೆ, ಅವರು ದಸರಾ ಟೈಮಲ್ಲಿ ಮಾತ್ರ ನೀವು ಬರಬೇಡಿ, ನೆಕ್ಸ್ಟ್ ಅದು ಮುಗಿದ್ಮೇಲೆ ಬೇಕಾದ್ರೆ ಬನ್ನಿ ಅಂತ. ಬಿಕಾಸ್ ಅಷ್ಟು ರಶ್ ಇರುತ್ತೆ. ನಾವು ಯಾವತ್ತೂ ದಸರಾ ಟೈಮಲ್ಲಿ ಹೋಗಿಲ್ಲ ಅಲ್ಲಿಗೆ. ಯೂಶ್ವಲಾಗಿ ದಸರಾ ಮುಗಿಸ್ಕೊಂಡೇ ಹೋಗೋದು. ಯೂಶ್ವಲಾಗಿ ಎಷ್ಟೇ ರಶ್ ಇದ್ದರೂ ದಸರಾ ಪ್ರೊಸೆಷನ್ ನೋಡೋಕ್ಕೆ ಸುಮಾರು ಜನ ಬೇರೆ ಬೇರೆ ಜಾಗದಿಂದ ಬರ್ತಾರೆ. ಅದೊಂದು ಕಡೆ ಕ್ರೌಡ್ ಆದರೆ ಅಯ್ಯೋ ಪರವಾಗಿಲ್ಲ, ಇದೆಲ್ಲ ಮುಗಿಸ್ಕೊಂಡು ಹೋಗೋ ಕ್ರೌಡು ಅನ್ನೋದ್ರೆ ನಾವು. ಸೊ ಅದಕ್ಕೆ ನಾವಿದು ಆಲ್ರೆಡಿ 1 ಮಂತ್ ಆಯಿತು, ಮತ್ತು ಪ್ಲ್ಯಾನ್ ಇದೆ ನಮ್ಮದು, ನೋಡೋಣ ಮತ್ತೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇವಾಗ ಬಂದಿದ್ದು ಚಾಮುಂಡೇಶ್ವರಿ, ಅಂದರೆ ಮೈಸೂರು ಚಾಮುಂಡೇಶ್ವರಿ ಹೋಗ್ತೀವಲ್ಲ ಆ ರೋಡ್ಗೆ, ಅಂದರೆ ಟೆಂಪಲ್ಗೆ ಹೋಗೋದಕ್ಕಲ್ಲ. ಟೆಂಪಲ್ ನಾವು ಲಾಸ್ಟ್ ವೀಕೆ ಹೋಗಿದ್ವಿ. ಸೊ ಇಲ್ಲಿ ನಾವು ಬಂದಿದ್ದು ವರ್ಲ್ಡ್ ಆಫ್ ಮೈಸೂರು ಪಾರ್ಕ್ಗೆ. ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ವಿ, ಸರಿ ಲೇಟ್ ಆಗಿತ್ತಲ್ವಾ ಅಂದ್ಬಿಟ್ಟು ಹೊರಟ್ಬಿಟ್ಟಿದ್ವಿ. ಇವಾಗ ಹೆಂಗಿತ್ತು ಟೈಮ್ ಇತ್ತು, ಸ್ವಲ್ಪ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಬರೋಣ ಅಂದ್ಕೊಂಡು ಹೊರಟ್ವಿ. ಇದು ರೀಸೆಂಟಾಗಿ ಒಂದು 6 ಮಂತ್ಸ್ ಆಯ್ತಂತೆ ಓಪನ್ ಆಗಿ. ಎಷ್ಟು ಕ್ರೌಡ್ ಅಂತೀರ ಒಳಗಡೆ. ಬಟ್ ಇಲ್ಲಿ ಕ್ರೌಡು ಅರ್ಧಕ್ಕರ್ಧ ಜನ ಇರೋದು ಇಲ್ಲಿ ಕೊಡೋ ಫ್ರೀ ಸ್ಯಾಂಪಲ್ಗೋಸ್ಕರ. ಹೌದು, ಇಲ್ಲಿ ಆ್ಯಕ್ಚುಲಿ ಎಷ್ಟೊಂದು ತರಹ ಮೈಸೂರು ಪಾಕ್ನ ಮಾಡಿಟ್ಟಿದ್ದಾರೆ. ಅಂದರೆ ಡಿಫ್ರೆಂಟ್ ಟೈಪ್, ಲೈಕ್ ಮಿಲೆಟ್ಸಿಂದ ಅಥವಾ ಖರ್ಜೂರ, ಈ ಥರ ಬೇರೆ ಬೇರೆದನ್ನು ಯೂಸ್ ಮಾಡ್ಕೊಂಡು ಮಾಡಿರೋದ್ರಿಂದ ಇಲ್ಲಿ ಇಷ್ಟು ಕ್ರೌಡು. ನೋಡಿ ಇಲ್ಲಿ ಮಾಡೋದು ಕೂಡ ನಾವು ಡೈರೆಕ್ಟಾಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರೋದ್ರಿಂದ ಕ್ಲೀನಾಗೆ ನೋಡ್ಬೋದು, ಎಷ್ಟು ಕ್ಲೀನಾಗಿ ಮಾಡ್ತಾರೆ.
ನೀವೇನಾರ ಮೈಸೂರಿಗೆ ಹೋಗ್ತೀನಿ ಅದರಲ್ಲೂ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತೀನಿ ಅಂದರೆ ಆನ್ ದ ವೇನೇ ಇರೋದು, ಇದನ್ನು ಖಂಡಿತ ಮಿಸ್ ಮಾಡ್ಕೊಂಬೇಡಿ. ನೀವು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸಲ ಹೋಗಿ ಬನ್ನಿ. ನೋಡಿ ಇವಾಗ ಅವರು ಗೀ ಆ್ಯಡ್ ಮಾಡ್ತಾ ಇದ್ದಾರೆ ಅದಕ್ಕೆ, ಎಷ್ಟು ನಿಧಾನಕ್ಕೆ. ಈ ಪ್ರೋಸೆಸ್ ಎಲ್ಲ ನೀವು ಮಕ್ಕಳಿಗೂ ತೋರಿಸ್ಬೋದು, ನೀವು ಕೂಡ ಇದನ್ನು ನೋಡ್ಬೋದು. ಸರಿ, ನಮ್ಮ ಮನೇಲಿ ಸ್ವೀಟ್ ಕ್ರೇವಿಂಗ್ಸ್ ಕಮ್ಮಿನೇ ಆ್ಯಕ್ಚುಲಿ ನನಗೆ, ನನ್ನ ಹಸ್ಬೆಂಡ್ಗೆ. ನನ್ನ ಮಗನಿಗೆ ಸ್ವಲ್ಪ ಇಷ್ಟ, ಅದು ಮೈಸೂರು ಪಾಕೆ ಅವ್ನ ಫೇವ್ರೇಟ್, ಇನ್ನು ಯಾವ ಸ್ವೀಟು ತಿನ್ನಲ್ಲ. ಬಟ್ ನಮ್ಮ ತಾತಾಗೆ ಇಷ್ಟ ಅಂದ್ಬಿಟ್ಟು ನಾವಿಲ್ಲಿ ಸ್ವಲ್ಪ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ನೋಡಿ ಇಲ್ಲಿ ಕಾಜು, ಮಿಲ್ಕು ಮತ್ತು ಈ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ವೀಟ್ಸು ಅವೈಲೇಬಲ್ ಇದೆ. ನೋಡಿ ಈ ಥರ ಚಿಕ್ಕ ಇದರಲ್ಲಿ ಏನು ಕೊಡ್ತಾ ಇದ್ದಾರೆ ಅದೆಲ್ಲ ಸ್ಯಾಂಪಲ್ಸು, ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ನೀವು 1/4 kg ಬೇಕಾ, ಅರ್ಧ kg ಬೇಕಾ, 1 kg ಬೇಕಾ ನೀವು ತೊಗೊಳ್ಬೋದು. ಅದು ಕೂಡ ರೆಡಿ ಮಾಡಿ ಇಟ್ಟಿರ್ತಾರೆ ಅಲ್ಲಿ ಪ್ರತಿಯೊಂದೂ ತುಂಬ ಚಿಕ್ಕ ಚಿಕ್ಕ ಪೀಸ್ನ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಮೋಸ್ಟ್ಲಿ ಟೇಸ್ಟ್ ಮಾಡೋಕ್ಕೇ ಒಂದು 1 kg 2 kg ಹೊರಟೋಗುತ್ತೇನೋ ಪರ್ ಡೇ, ಇನ್ನೂ ಜಾಸ್ತಿನೇ ಹೋಗುತ್ತೆ ಅನಿಸುತ್ತೆ. ಹಿಂಗೆ ಮೈಸೂರು ಪಾಕಲ್ಲಿ ಡಿಫ್ರೆಂಟ್ ಮೈಸೂರು ಪಾಕ್ ಅಷ್ಟೇ. ಮುಂಚೆಯಿಂದನೂ ರೆಗ್ಯುಲರಾಗಿ ತೊಗೊಳ್ಳೋ ಸ್ಪೆಷಲ್ ಮೈಸೂರು ಪಾಕೆ ಅದು, ಮತ್ತು ಇನ್ನೊಂದು ಯಾವುದೋ ತೊಗೊಂಡ್ವಿ. ಗಿಫ್ಟ್ ಬಾಕ್ಸಸ್ ಕೂಡ ಎಷ್ಟೊಂದಿದೆ, ನೀವು ಗಿಫ್ಟ್ ಮಾಡೋರ್ಗು ಬಾಕ್ಸಸ್ಸು ಅಲ್ಲಿ ಆರಾಮಾಗಿ ಇಟ್ಸ್ಬಿಟ್ಟು ಕೊಡ್ಬೋದು. ತುಂಬ ಚೆನ್ನಾಗಿದೆ, ಪ್ರೈಸಸ್ ಕೂಡ ಮೆನ್ಷನ್ ಆಗಿದೆ. ಇನ್ನು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋ ಟೈಮ್ ಆಯಿತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ದಟ್ಸ್ ಆಲ್ ಫಾರ್ ಟುಡೇ. ಬಾಯ್ ಎಲ್ರಿಗೂ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಬಾಯ್.